ವಿಶ್ವವಿಖ್ಯಾತ ಮೈಸೂರು ದಸರಾದ ಫಲಪುಷ್ಪ ಪ್ರದರ್ಶನದಲ್ಲಿ ಮಾಯಾ ಲೋಕವೇ ಸೃಷ್ಟಿಯಾಗಿದೆ. ಅದರ ಜೊತೆಗೆ ಸರ್ಕಾರದ ಕೆಲವೊಂದಷ್ಟು ಯೋಜನೆಗಳನ್ನು ತಿಳಿಸುವಂತಹ ಕೆಲಸವೂ ಕೂಡ ಇದೀಗ ಫ್ಲವರ್ ಶೋನಲ್ಲಿ ಆಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ, ನೋಡ್ತಾ ಇರ್ಬೋದು. ಏನು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು, ಮಹತ್ವಾಕಾಂಕ್ಷಿ ಯೋಜನೆಗಳು, ಆ ಒಂದು ಯೋಜನೆಗಳು ಇದೀಗ ಫಲಪುಷ್ಪ ಪ್ರದರ್ಶನದಲ್ಲಿ ಅನಾವರಣಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಸೇರಿದಂತೆ ಏನು 5 ಉಚಿತ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ಮತ್ತೆ ಅನ್ನಭಾಗ್ಯ, ಈ 5 ಯೋಜನೆಗಳನ್ನ ತಿಳಿಸುವಂತಹ ಕೆಲಸ ಇದೀಗ ಫಲಪುಷ್ಪ ಪ್ರದರ್ಶನದಲ್ಲಿ ಆಗ್ತಾ ಇರುವಂಥದ್ದು. ಅಂದ್ರೆ ಹೂವಿನಿಂದ, ವಿವಿಧ ಬಗೆಯ ಹೂಗಳಿಂದ ಆ ಒಂದು ಯೋಜನೆಗಳ ಕಲಾಕೃತಿಗಳು ಕೂಡ ನಿರ್ಮಾಣ ಆಗಿದೆ. ಒಂದು ಕಡೆ ಮನೆ ನಿರ್ಮಾಣ ಆಗಿದೆ, ಅದಕ್ಕೆ ವಿದ್ಯುತ್ ಸಂಪರ್ಕ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಏನಿದೆ ಅದರ ಬಗ್ಗೆಯೂ ಕೂಡ ಉಚಿತ ವಿದ್ಯುತ್ ಅದರ ಒಂದು ಯೋಜನೆಯೂ ಕೂಡ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಮತ್ತೊಂದು ಕಡೆ 5 ಯೋಜನೆಗಳನ್ನ ಒಟ್ಟಿಗೆ ಒಂದೇ ಫ್ರೇಮ್ನಲ್ಲಿ ಆ ಒಂದು ಕಲಾಕೃತಿಯನ್ನು ನಿರ್ಮಾಣ ಮಾಡಿ ಆ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡಲಾಗ್ತಾ ಇದೆ. ಅಂದ್ರೆ ಸರ್ಕಾರದ ಯೋಜನೆಗಳನ್ನ ತಿಳಿಸುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಶಕ್ತಿ ಯೋಜನೆ, ಆ ನಿಟ್ಟಿನಲ್ಲಿ ಬಸ್ಸನ್ನೇ ಹೂವಿನಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಏನು ಗೃಹಿಣಿಯರು, ಮಹಿಳೆಯರು ಎಲ್ಲರೂ ಕೂಡ ಬರ್ತಾ ಇರುವಂತಹ ಪ್ರವಾಸಿಗರೆಲ್ಲರೂ ಕೂಡ ಆ ಒಂದು ಯೋಜನೆಗಳ ಒಂದು ಕಲಾಕೃತಿಗಳ ಮುಂದೆ ನೋಡಿ ನಿಂತು ಸೆಲ್ಫಿಗೆ ಹಾಗೆ ಫೋಟೋಗೆ ಮುಗಿ ಬೀಳ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇವತ್ತು ಭಾನುವಾರ ಆಗಿದೆ, ಆ ನಿಟ್ಟಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕುಪ್ಪಣ್ಣ ಪಾರ್ಕ್ಗೆ ಲಗ್ಗೆಯನ್ನು ಇಡ್ತಾ ಇರುವಂಥದ್ದು. ಕೇವಲ ಈ ಒಂದು ಸರ್ಕಾರದ ಯೋಜನೆಗಳಷ್ಟೇ ಅಲ್ಲ, ಹಲವಾರು ಆಕೃತಿಗಳು, ಕಲಾಕೃತಿಗಳು ಹೂಗಳಿಂದ ನಿರ್ಮಾಣಗೊಂಡಿರುವಂಥದ್ದು. ಏನು ಕೆಂಪಮ್ಮಣ್ಣ ಅವರ ಒಂದು ಪ್ರತಿಮೆ ಕೂಡ ಆಗಿರ್ಬೋದು, ಮತ್ತೊಂದು ಕಡೆ ಬಸವಣ್ಣನ ಮೂರ್ತಿ ಕೂಡ ಆಗಿರ್ಬೋದು. ಇನ್ನು T20 ವರ್ಲ್ಡ್ ಕಪ್ ಏನು 2024ರಲ್ಲಿ ಭಾರತ ಗೆದ್ದು ಬಂತು, ಅದರ ಕಪ್ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಅದರ ಮುಂದೆಯೂ ಕೂಡ ಯುವ ಸಮೂಹ ಸೆಲ್ಫಿಗೆ ಮುಗಿಬೀಳ್ತಿರುವಂತಹ ದೃಶ್ಯಗಳು ಕಾಣ್ತಾ ಇದೆ. ಇಡೀ ಪಾರ್ಕ್ನಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಇಡೀ ಮಾಯಾಲೋಕವನ್ನೇ ಈ ಒಂದು ಫಲಪುಷ್ಪ ಪ್ರದರ್ಶನ ಸೃಷ್ಟಿ ಮಾಡಿದೆ. ಅದರನ್ನ ಕಣ್ತುಂಬಿಕೊಳ್ಳುವ ನಿಟ್ಟಿನಲ್ಲಿ ಪ್ರವಾಸಿಗರು ಕುಪ್ಪಣ್ಣ ಪಾರ್ಕ್ಗೆ ಅಂದ್ರೆ ಫ್ಲವರ್ ಶೋಗೆ ಲಗ್ಗೆಯನ್ನ ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.